ಅಕ್ಕಿ ರೊಟ್ಟಿ ಅಂದ ತಕ್ಷಣ ಬಾಯಲ್ಲಿ ನೀರ್ ಬರೋರ್ಗೆ ತುಂಬಾನೇ ರುಚಿಯಾದ ಎಲ್ಲ ತರಕಾರಿ ಹಾಕಿ ಮಾಡಿರುವಂತಹ ಅಕ್ಕಿ ರೊಟ್ಟಿ. ಒಂಚೂರು ಗಟ್ಟಿ ಆಗ್ದೇನೆ ತುಂಬಾನೇ ಸಾಫ್ಟ್ ಆದ ಅಕ್ಕಿ ರೊಟ್ಟಿ ಹೇಗ್ ಮಾಡೋದ್ ನೋಡೋಣ. ಸೋರೆಕಾಯಿ ತುರ್ದಿರೋದು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಹಾಗೆ ಸೌತೆಕಾಯಿ, ಕ್ಯಾರೆಟ್, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ವೆಜಿಟೇಬಲ್ ಜ್ಯೂಸ್ ಮಾಡಿ ಉಳಿದಿರುವಂತ ಪೇಸ್ಟ್ ಅನ್ನ ಹಾಕೊಂಡ್ರೆ ರೊಟ್ಟಿ ತುಂಬಾನೇ ಸಾಫ್ಟ್ ಆಗುತ್ತೆ. ಯಾವ ತರಕಾರಿ ಬೇಕಿದ್ರೂ ತುರ್ದು ಹಾಕೋಬಹುದು. ನಂತರ ಜೀರಿಗೆ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಒಂದ್ ಹಿಡಿ ಕಾಯಿ ತುರಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಅಕ್ಕಿ ಹಿಟ್ಟನ್ನ ಹಾಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ನೀರ್ ಬಿಡುತ್ತೆ, ಅದರಿಂದ ಮುಂಚೆನೆ ನೀರ್ ಹಾಕೋಬಾರದು. ನಂತರ ವೆಜಿಟೇಬಲ್ ಜ್ಯೂಸ್ ಮಾಡಿರುವಂತ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ. ಈ ರೀತಿ ಉಂಡೆ ಕಟ್ಟೋ ಹದ ಬಂದ್ರೆ ಸಾಕು. ತೆಳ್ಳಗಾದ್ರೂ ಪರವಾಗಿಲ್ಲ, ರೊಟ್ಟಿ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡು ರೊಟ್ಟಿ ಹಿಟ್ಟನ್ನ ಇಟ್ಟು ಕೈಯನ್ನ ನೀರ್ ಮಾಡ್ಕೊಂಡು ಈ ತರ ತಟ್ಟಿ. ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಯೂಸ್ ಮಾಡೋದಕ್ಕಿಂತ ನಂಗೆ ಇದೇ ಈಸಿ ಅನ್ಸುತ್ತೆ. ಮುಚ್ಚಳ ಮುಚ್ಚಿ ನಂತರ ತುಪ್ಪ ಹಾಕಿ ಎರಡೂ ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾದ ವೆಜಿಟೇಬಲ್ ಅಕ್ಕಿ ರೊಟ್ಟಿ ರೆಡಿ ಆಯ್ತು. ಎಲ್ಲ ತರಕಾರಿ ಹಾಕಿ ಮಾಡಿರೋದ್ರಿಂದ ರುಚಿ ಅದ್ಭುತ ಅಂತ ಹೇಳ್ಬೋದು. ಸಖತ್ತಾಗಿರುತ್ತೆ.